ಒಂದ್ ವೇಳೆ ನಿಮಗೆ ಕಡಿಮೆ ಸಮಯದಲ್ಲಿ ಜಾಸ್ತಿ ಓದುವುದು ಇದ್ರೆ ನೀವು ಹಾರ್ಡ್ ವರ್ಕ್ ಅಲ್ಲ ಬದಲಾಗಿ ಸ್ಮಾರ್ಟ್ ವರ್ಕ್ ಮಾಡಬೇಕಾಗತ್ತೆ. ಅದಕ್ಕೆ ಈ ವಿಡಿಯೋ ನಿಮಗೆ ಸ್ಮಾರ್ಟ್ ಲರ್ನಿಂಗ್ ನಲ್ಲಿ ತುಂಬಾ ಸಹಾಯ ಮಾಡುತ್ತೆ. ಇದರಿಂದ ನೀವು ವಿಷಯಗಳನ್ನ ಸರಿಯಾಗಿ ನೆನಪಿನಲ್ಲಿ ಇಟ್ಟುಕೊಳ್ತೀರಾ ಮತ್ತೆ ನಿಮ್ಮ ಸಮಯದ ಉಳಿತಾಯವೂ ಆಗುತ್ತೆ. ಟಿಪ್ ನಂಬರ್ 4 ತುಂಬಾ ಯೂನಿಕ್ ಆಗಿದೆ. ಅದಕ್ಕೆ ಸ್ವಲ್ಪವೂ ಸಮಯ ವ್ಯರ್ಥ ಮಾಡದೆ ನೇರವಾಗಿ ಪಾಯಿಂಟ್ ನ ಬಗ್ಗೆ ಮಾತಾಡೋಣ. ನೋಡಿ, ನೀವು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂದ್ರೆ ನೀವು ಎಕ್ಸಾಮ್ಸ್ ನಲ್ಲಿ ಒಳ್ಳೆಯ ಅಂಕ ಪಡೆದು ಪಾಸ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಇಲ್ಲ ನೀವು ಒಬ್ಬ 0 to ಹೀರೋ ಸ್ಟೂಡೆಂಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ. ಅದಕ್ಕೆ ಎಲ್ಲಕ್ಕಿಂತ ಮೊದಲು ನೀವು ಇದನ್ನ ಅರ್ಥ ಮಾಡಿಕೊಳ್ಬೇಕು. ಟಾಪರ್ ಸ್ಟೂಡೆಂಟ್ ಸ್ಟಡಿ ಹಾರ್ಡ್ ಮೇಲೆ ಅಲ್ಲ ಬದಲಾಗಿ ಸ್ಟಡಿ ಸ್ಮಾರ್ಟ್ ಮೇಲೆ ಫೋಕಸ್ ಮಾಡ್ತಾರೆ ಅನ್ನೋದು. ಅದಕ್ಕಾಗಿ ನೀವು ಎಲ್ಲಕ್ಕಿಂತ ಮೊದಲು ಈ 4 ಸ್ಟೆಪ್ ಫಾಲೋ ಮಾಡಬೇಕು. ಅದರಲ್ಲಿ ಮೊದಲ ಸ್ಟೆಪ್ ಇದೆ ಸ್ಟೆಪ್ ನಂಬರ್ 1, ಅಚೀವ್ ಎ ಮೈಂಡ್ ಸೆಟ್ ಆಫ್ ಎ ಟಾಪರ್. ಈಗ ನೀವು ಕೂಡ ಆ 90% ವಿದ್ಯಾರ್ಥಿಗಳ ಹಾಗೆ ಡಿಸ್ಟ್ರಾಕ್ಟ್ ಆಗಿ ಇದನ್ನ ಮಧ್ಯದಲ್ಲಿಯೇ ಬಿಟ್ಟು ಹೋಗಬಹುದು, ಇಲ್ಲ ಮತ್ತೊಂದು ವಿಡಿಯೋ ನೋಡ್ಬೇಕು ಎಂದು ನಿಮ್ಮ ಮನಸ್ಸಿಗೆ ಅನಿಸ್ತಾ ಇರಬಹುದು. ಈ ತರ ಏಕೆ ಅಂದ್ರೆ ನಿಮ್ಮ ಮೈಂಡ್ ಸೆಟ್ ಒಂದು ಹೈ ಸ್ಕೋರಿಂಗ್ ಇರುವ ಸ್ಟೂಡೆಂಟ್ ಅಥವಾ ಒಬ್ಬ ಟಾಪರ್ ಸ್ಟೂಡೆಂಟ್ ನ ಹಾಗೆ ಇಲ್ವೇ ಇಲ್ಲ. ಏಕೆಂದ್ರೆ ನಿಮ್ಮ ಮೈಂಡ್ಗೆ ನನ್ನಿಂದ ಆಗೋದಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನೀವು ಒಂದಾದ ಮೇಲೆ ಇನ್ನೊಂದು ವಿಡಿಯೋ ಮೇಲೆ ಜಂಪ್ ಮಾಡ್ತಾ ಇರಬಹುದು, ಇಲ್ಲ ಈ ವಿಡಿಯೋ ಕೆಳಗೆ ಸ್ಕ್ರೋಲ್ ಮಾಡ್ತಾ ಇರಬಹುದು. ಅದಕ್ಕೆ ಸ್ವಲ್ಪ ಶಾಂತವಾಗಿ ಕುತ್ಕೊಂಡು ನನ್ನ ಈ ಮಾತುಗಳನ್ನ ಕೇಳಿ. ಎಲ್ಲಕ್ಕಿಂತ ಮೊದಲು ನಿಮ್ಗೆ ತಮ್ಮ ಮೇಲೆ ತಾವೇ ನಂಬಿಕೆ ಇಡಬೇಕು. ಹೌದು, ನಾನು ಸಹ ಒಳ್ಳೆಯ ಅಂಕ ಪಡಿಬಹುದು. ಈ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರಬೇಕು. ಏಕೆಂದ್ರೆ ಲೋ ಕಾನ್ಫಿಡೆನ್ಸ್ ಮತ್ತೆ ತಪ್ಪಾದ ಮೈಂಡ್ ಸೆಟ್ ನಿಂದ ಯಾವತ್ತು ನೀವು ಒಬ್ಬ ಹೈ ಸ್ಕೋರಿಂಗ್ ಸ್ಟೂಡೆಂಟ್ ಆಗೋದಿಲ್ಲ. ಹಾಗಿದ್ರೆ ಇದನ್ನ ಅರ್ಥ ಮಾಡಿಕೊಳ್ಳಲು ಒಂದು ಸಣ್ಣ ಎಕ್ಸಾಂಪಲ್ ನಿಂದ ತಿಳಿಯೋಣ. ಅದಕ್ಕೆ ನೀವು ನಿಮ್ಮ ಮೆಮೊರಿ ಒಳಗೆ ಸ್ವಲ್ಪ ಹಿಂದೆ ಹೋಗ್ಬೇಕಾಗತ್ತೆ. ಅಂದ್ರೆ ನೀವು ಚಿಕ್ಕವರು ಆಗಿದ್ದಾಗ ನಿಮ್ಗೆ ನಡೆಯಲು ಬರ್ತಾ ಇರ್ಲಿಲ್ಲ. ನೀವು ನಡೆಯುವ ಪ್ರಯತ್ನ ಮಾಡ್ತಾ ಇದ್ರಿ, ಬೀಳ್ತಾ ಇದ್ರಿ, ಮತ್ತೆ ಎದ್ದು ನಡೆಯುವ ಪ್ರಯತ್ನ ಮಾಡ್ತಾ ಇದ್ರಿ. ಆ ಸಮಯದಲ್ಲಿ ನಡೆಯುವುದು ನಿಮ್ಗೆ ಎಲ್ಲಕ್ಕಿಂತ ಕಠಿಣ ಕೆಲಸ ಆಗಿರ್ತಾ ಇತ್ತು. ನೀವು ಬೀಳ್ತಾ ಇದ್ರಿ, ಗಾಯಗಳಾಗ್ತಾ ಇದ್ವು, ನೀವು ಅಳ್ತಾ ಇದ್ರಿ, ಆದರೆ ನಡೆಯುವ ಪ್ರಯತ್ನ ಯಾವತ್ತೂ ಬಿಡ್ತಾ ಇರ್ಲಿಲ್ಲ. ಅದೇ ತರ ಮಾಡ್ತಾ ಮಾಡ್ತಾ ನೀವು ನಡೆಯುವುದನ್ನ ಕಲ್ತಿದ್ದೀರಾ. ಮತ್ತೆ ಇವತ್ತು ನಿಮ್ಗೆ ಯಾರಾದ್ರೂ ನಿನಗೆ ನಡೆಯಲು ಬರುತ್ತಾ ಎಂದು ಪ್ರಶ್ನೆ ಕೇಳಿದ್ರೆ ನಿಮ್ಮ ಉತ್ತರ ಇದಂತೂ ಎಲ್ಲಕ್ಕಿಂತ ಸುಲಭವಾದ ಕೆಲಸ ಆಗಿದೆ, ಇದ್ರಲ್ಲೇನು ಕಷ್ಟ ಇದೆ ಅಂತ ಅಂತೀರಾ. ಸೇಮ್ ಇಂತಹದೇ ಪರಿಸ್ಥಿತಿ ಮತ್ತೆ ಎದುರಾಗಿದೆ. ಇವತ್ತು ನಿಮ್ಗೆ ಓದುವುದು ಎಲ್ಲಕ್ಕಿಂತ ಕಷ್ಟದ ಕೆಲಸ ಅನಿಸ್ತಾ ಇದೆ, ಇಲ್ಲ ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ನ ಕಾರಣದಿಂದ ತಮ್ಮನ್ನ ತಮಗೆ 0 ಎಂದು ತಿಳಿದುಕೊಂಡಿದ್ದೀರಾ. ನಿಮ್ಗೆ ಓದಲು ಆಸಕ್ತಿ ಬರೋದಿಲ್ಲ, ತಮ್ಮನ್ನ ತಮಗೆ ಒಬ್ಬ ಆವರೇಜ್ ಅಥವಾ ಲೂಸರ್ ಸ್ಟೂಡೆಂಟ್ ಎಂದು ತಿಳಿದುಕೊಂಡಿದ್ದೀರಾ. ನಿಮ್ಗೆ ಅನಿಸುತ್ತೆ ನಾ ಯಾವತ್ತೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಪಾಸ್ ಮಾಡೋದಿಲ್ಲ, ನಾ ಯಾವತ್ತೂ ಎಕ್ಸಾಮ್ಸ್ ನಲ್ಲಿ ಒಳ್ಳೆಯ ಸ್ಕೋರ್ ಮಾಡೋದಿಲ್ಲ, ಏಕೆಂದ್ರೆ ಇಲ್ಲಿವರೆಗೆ ನಿಮ್ಮ ಒಳ್ಳೆಯ ಅಂಕ ಬಂದೇ ಇಲ್ಲ. ನೀವು ಕಷ್ಟಪಟ್ಟು ಪಾಸ್ ಆಗಿರ್ತೀರಾ, ಅದಕ್ಕೆ ನಿಮ್ಗೆ ಇದೆಲ್ಲವೂ ನನ್ನಿಂದ ಆಗೋದಿಲ್ಲ ಅಂತ ಅನ್ಸುತ್ತೆ. ಆದರೆ ಇದೆಲ್ಲವೂ ನಿಮ್ಮ ಮೈಂಡ್ ಸೆಟ್ ನ ಆಟ ಆಗಿದೆ. ಇದೆಲ್ಲವೂ ತುಂಬಾ ಕಷ್ಟ, ನನ್ನಿಂದ ಆಗೋದಿಲ್ಲ ಅಂತ ಅನ್ಸುತ್ತೆ. ಆದರೆ ಯಾವಾಗ ನೀವು ಇದನ್ನ ಅಚೀವ್ ಮಾಡ್ತೀರಾ ಆಗ ಇದು ನಿಮಗೆ ಈಸಿ ಆಗಿ ಇರುತ್ತೆ. ಅದಕ್ಕೆ ಮೊದಲ ಸ್ಟೆಪ್ ನಲ್ಲೇ ನೀವು ನಿಮ್ಮ ಮೈಂಡ್ ಸೆಟ್ ಮತ್ತೆ ಬಿಲೀಫ್ ಸಿಸ್ಟಮ್ ಅನ್ನ ಸರಿ ಮಾಡಿಕೊಳ್ಳಿ. ತಮ್ಮ ಮೇಲೆ ತಾವು ನಂಬಿಕೆ ಇಡಬೇಕಾಗತ್ತೆ. ನೀವು ಕೇವಲ ಇದನ್ನ ಅರ್ಥ ಮಾಡಿಕೊಳ್ಬೇಕು, ಹೇಗೆ ನನಗೆ ನಡೆಯುವುದು ಕಷ್ಟ ಆಗ್ತಾ ಇತ್ತು ಹಾಗೆ ಇದು ಕೂಡ ನನಗೆ ಕಷ್ಟ ಅಂತ ಅನಿಸ್ತಾ ಇದೆ, ಆದರೆ ನಾ ಇದನ್ನ ಮಾಡಬಹುದು ಮತ್ತೆ ನಾ ಇದನ್ನ ಮಾಡೇ ಮಾಡ್ತೀನಿ, ನಾನು ಸಹ 0 ನಿಂದ ಹೀರೋ ಆಗೇ ಆಗ್ತೀನಿ ಅನ್ನೋ ಬಲವಾದ ನಂಬಿಕೆ ನಿಮ್ಮಲ್ಲೇ ಇರಬೇಕು. ನೋಡಿ, ಯಾವಾಗ ನೀವು ಈ ಮೈಂಡ್ ಸೆಟ್ ನಿಂದ ಓದಲು ಕುಳಿತುಕೊಂಡಾಗ ನಿಮ್ಮ ಮೈಂಡ್ ಅದರ ಲಿಮಿಟೇಷನ್ ನಿಂದ ಆಚೆ ಇರುವುದನ್ನ ಯೋಚನೆ ಮಾಡುತ್ತೆ ಮತ್ತೆ ನೀವು ಇನ್ನೂ ಸರಿಯಾಗಿ ಓದಬಹುದು. ಅದಕ್ಕೆ ನಾನೊಬ್ಬ ಟಾಪರ್ ಎಂದು ಭಾವಿಸಿ ಮತ್ತೆ ನಿಮ್ಮ ಮೈಂಡ್ ಕೂಡ ಒಬ್ಬ ಟಾಪರ್ ನ ಹಾಗೆ ಯೋಚನೆ ಮಾಡುತ್ತೆ. ಒಂದ್ಸಲ ನಿಮ್ಮ ಮೈಂಡ್ ಸೆಟ್ ಈ ತರ ನಿರ್ಮಾಣ ಆದ್ರೆ ನಂತರ ಈ ಟೆಕ್ನಿಕ್ಸ್ ಮೇಲೆ ನೀವು ಫೋಕಸ್ ಮಾಡಬೇಕು. ಸ್ಟೆಪ್ ನಂಬರ್ 2, ಪ್ಯಾಟರ್ನ್ ಅನಾಲಿಸಿಸ್. ನೋಡಿ, ಪ್ರತಿಯೊಂದು ಎಕ್ಸಾಮ್ಸ್ ನ ಒಂದು ಪ್ಯಾಟರ್ನ್ ಇರುತ್ತೆ ಮತ್ತೆ ಅದು ಒಂದೇ ತರ ಇರುತ್ತೆ. ಒಂದ್ ವೇಳೆ ನಿಮಗೆ 1 ರಿಂದ 10ರವರೆಗಿನ ಚಾಪ್ಟರ್ಸ್ ಓದುವುದು ಇದ್ರೆ ಕೇವಲ 1 ರಿಂದ 10ರವರೆಗಿನ ಚಾಪ್ಟರ್ಸ್ ಮಾತ್ರವೇ ಓದಬಾರ್ದು. ಅದರಲ್ಲೂ ಮೋಸ್ಟ್ ವ್ಯಾಲ್ಯೂಯಬಲ್ ಚಾಪ್ಟರ್ಸ್ ಅನ್ನ ಹುಡುಕಬೇಕು, ಆ ಪಾಠಗಳನ್ನ ಹುಡುಕಬೇಕು, ಅವುಗಳಿಂದ ಜಾಸ್ತಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಮತ್ತೆ ಈ ಎಲ್ಲಾ ಪ್ಯಾಟರ್ನ್ಸ್ ಗಳನ್ನ ಅನಾಲಿಸಿಸ್ ಮಾಡುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಆವರೇಜ್ ವಿದ್ಯಾರ್ಥಿಗಳು ಏನ್ ಬೇಕಾದ್ರೂ ಓದ್ತಾರೆ, ಅದೇ ಟಾಪರ್ ಸ್ಟೂಡೆಂಟ್ ರಿಸರ್ಚ್ ಮಾಡ್ತಾರೆ, ಎಕ್ಸಾಮ್ಸ್ ನ ಸಿಲೆಬಸ್ ಅನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾರೆ, ಅದರಲ್ಲಿ ಅಡಗಿರುವ ಪ್ಯಾಟರ್ನ್ ಹುಡುಕ್ತಾರೆ, ಮತ್ತೆ ಅದೇ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಾ ಸ್ಟಡಿ ಮಾಡ್ತಾರೆ. ಮತ್ತೊಮ್ಮೆ ಈ ಮಾತಿನ ಮೇಲೆ ಗಮನ ಹರಿಸಿ, ಟಾಪರ್ಸ್ ಸ್ಟಡಿ ಹಾರ್ಡ್ ಮೇಲೆ ಅಲ್ಲ ಬದಲಾಗಿ ಸ್ಟಡಿ ಸ್ಮಾರ್ಟ್ ಮೇಲೆ ಗಮನ ಕೊಡ್ತಾರೆ. ಅದಕ್ಕೆ ಈ ಸ್ಟೆಪ್ ಅನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಮತ್ತೆ ಓದಲು ಕುಳಿತುಕೊಳ್ಳೋದಕ್ಕಿಂತ ಮುಂಚೆ ಓದುವುದು
ಹೇಗೆ ಅನ್ನೋ ವಿಷಯದ ಮೇಲೆ ಸ್ವಲ್ಪ ಎನರ್ಜಿ ಮತ್ತೆ ಸಮಯ ನೀಡಿ. ಈಗ ನೀವು ಯಾವ ಎಕ್ಸಾಮ್ ಸಲುವಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ, ಎಲ್ಲಕ್ಕಿಂತ ಮೊದಲು ಅದರ ಪ್ಯಾಟರ್ನ್ ಅನ್ನ ನೋಡಿ. ಯಾವ ವಿಷಯ ಜಾಸ್ತಿ ಟೈಮ್ ತಗೊಳುತ್ತೆ, ಯಾವ ಚಾಪ್ಟರ್ ಜಾಸ್ತಿ ಇಂಪಾರ್ಟೆಂಟ್ ಆಗಿದೆ, ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದು ನಿಮ್ಮ ಟೀಚರ್ ನಿಂದ ಕೇಳಿ ತಿಳ್ಕೊಳ್ಳಿ. ಮತ್ತೆ ಯಾವ ಪುಸ್ತಕ ಓದ್ಬೇಕು ಇದೆಲ್ಲವನ್ನು ಮೊದಲಿನಿಂದಲೇ ಪ್ಲಾನ್ ಮಾಡಿ. ನಾ 100% ಹೇಳ್ತೀನಿ, ಇದು ನಿಮ್ಮನ್ನ ಗಂಟೆಗಟ್ಟಲೆ ಮಾಡುವ ಕಠಿಣ ಪರಿಶ್ರಮದಿಂದ ತಪ್ಪಿಸುತ್ತೆ. ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸ್ಟ್ರಾಟಜಿ, ಇದನ್ನ ಸ್ವಲ್ಪ ಗಮನದಿಂದ ಕೇಳಿ. ಒಬ್ಬ ವಿದ್ಯಾರ್ಥಿ ಇದ್ದ ಸುರೇಶ್, ಇನ್ನೊಬ್ಬ ವಿದ್ಯಾರ್ಥಿ ಇದ್ದ ರಮೇಶ್. ಇವರಿಬ್ಬರು ಬಂಜರು ಭೂಮಿಯಲ್ಲಿ ಸಿಲುಕಿದ್ರು. ಮತ್ತೆ ಇವರಿಬ್ಬರಿಗೂ ತುಂಬಾ ಬಾಯಾರಿಕೆ ಆಗಿತ್ತು, ಕೈಯಲ್ಲಿ ಸಲಿಕೆ ಇತ್ತು. ಗುಂಡಿ ತೋಡಿ ನೀರು ಆಚೆ ತೆಗೆಯಬೇಕಾಗಿತ್ತು. ಮತ್ತೆ ಸುರೇಶ್ ಗುಂಡಿ ತೋಡಲು ಪ್ರಾರಂಭ ಮಾಡ್ತಾನೆ. ಒಂದು ಗುಂಡಿ ಅಗಿತಾನೆ, ಆದ್ರೆ ಅವನಿಗೆ ನೀರಿನ ಒಂದು ಹನಿಯೂ ಸಿಗೋದಿಲ್ಲ. ಮುಂದೆ ಹೋಗ್ತಾನೆ, 2 ಗಂಟೆ ಅಗಿತಾನೆ, ಅವನಿಗೆ ಏನೂ ಸಿಗೋದಿಲ್ಲ. ಮತ್ತೆ ಮುಂದೆ ಹೋಗಿ ಇನ್ನೂ 2 ಗಂಟೆ ಅಗಿತಾನೆ, ಆದರೂ ಅವನಿಗೆ ಏನೂ ಸಿಗೋದಿಲ್ಲ. ಮತ್ತೆ ಮುಂದೆ ಹೋಗಿ ಇನ್ನೂ 3 ಗಂಟೆ ಭೂಮಿ ಅಗಿತಾನೆ, ಆದ್ರೆ ಅವನಿಗೆ ನೀರಿನ ಒಂದು ಹನಿಯೂ ಸಿಗೋದಿಲ್ಲ. ಮತ್ತೆ ಆತ ಅಲ್ಲೇ ಸತ್ತು ಹೋಗ್ತಾನೆ. ಅದೇ ರಮೇಶ್ ಒಂದೇ ಸ್ಥಳದಲ್ಲಿ ಸತತವಾಗಿ 4 ಗಂಟೆ ಭೂಮಿ ಅಗಿತಾನೆ, ಅದರಿಂದ ಅವನಿಗೆ ನೀರು ಸಿಕ್ಕೇ ಬಿಡುತ್ತೆ. ಅದೇ ಸುರೇಶ್ 8 ಗಂಟೆ ಬೇರೆ ಬೇರೆ ಕಡೆಗೆ ಗುಂಡಿ ತೋಡಿದ, ಮತ್ತೆ ಸತ್ತು ಹೋದ. ಒಂದ್ ವೇಳೆ ಆತ ಕೂಡ ರಮೇಶ್ನ ಹಾಗೆ ಒಂದೇ ಕಡೆಗೆ ಗುಂಡಿ ತೋಡಿದ್ರೆ ಅವನಿಗೆ ನೀರು ಸಿಕ್ಕೇ ಬಿಡ್ತಾ ಇತ್ತು, ಮತ್ತೆ ಆತ ಕೂಡ ಬದುಕಿ ಉಳಿತಾ ಇದ್ದ. ಮತ್ತೆ ಇದೇ ಆಗಿದೆ ಸ್ಟೆಪ್ ನಂಬರ್ 3, ಕಮಿಟೆಡ್ ಟು ಎ ಸಿಂಗಲ್ ಸೋರ್ಸ್. ಅಂದ್ರೆ 10 ಬೇರೆ ಬೇರೆ ಮೆಥಡ್ ಗಳ ಹಿಂದೆ ಓಡಬೇಡಿ, ಬದಲಾಗಿ ಒಂದೇ ಸೋರ್ಸ್ ಮೇಲೆ ಕಮಿಟೆಡ್ ಆಗಿರಿ. ನಾವು ಪುಸ್ತಕದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಹೈಲೈಟ್ ಮಾಡುವುದು ಇದ್ರೆ ಪೂರ್ತಿ ಪುಸ್ತಕವನ್ನು ಹೈಲೈಟ್ ಮಾಡ್ತೇವೆ. ಅದೇ ತರ ಆನ್ಲೈನ್ ಯೂಟ್ಯೂಬ್ ನಲ್ಲಿ ಇಲ್ಲ ಆಫ್ಲೈನ್ ಟೀಚರ್ ಹೇಳಿರುವ ಮಾತು ಎಲ್ಲವೂ ಇಂಪಾರ್ಟೆಂಟ್ ಆಗಿದೆ ಅಂತ ಅನಿಸ್ತಾ ಇರುತ್ತೆ. ನೋಡಿ, ಇಂಟರ್ನೆಟ್ ಓದುವ ವಿದ್ಯಾರ್ಥಿಗಳಿಗೆ ಒಂದು ವರದಾನ ಆಗಿದೆ, ಎಲ್ಲವನ್ನು ಸರಳ ಮಾಡಿದೆ. ಬೆಸ್ಟ್ ಆಫ್ ದ ಬೆಸ್ಟ್ ಟೀಚರ್ ಇವತ್ತು ನಿಮ್ಮ ಬೆರಳಿನ ತುದಿ ಅಂತರದಲ್ಲಿ ಇದ್ದಾರೆ. ಆದರೆ ಜಾಸ್ತಿ ಜನ ವಿದ್ಯಾರ್ಥಿಗಳಿಗೆ ಇದೇ ವರದಾನ ಸಮಸ್ಯೆ ಆಗಿ ಕಾಡ್ತಾ ಇದೆ. ಇಂಟರ್ನೆಟ್ ನಲ್ಲಿ ಓದುವುದು ಇದೇ ದೊಡ್ಡ ಸಮಸ್ಯೆ ಆಗಿದೆ. ಅಷ್ಟೊಂದು ಪುಸ್ತಕ, ಸಾಮಗ್ರಿ, ಪ್ರಶ್ನೆಗಳಿವೆ, ಮತ್ತೆ ಕಲಿಸುವ ಒಳ್ಳೆಯ ಟೀಚರ್ಗಳಿದ್ದಾರೆ. ಆದರೆ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬ ಟೀಚರ್ನ ಪಾಠ ಇಂಪಾರ್ಟೆಂಟ್ ಆಗಿದೆ ಅಂತ ಅನಿಸ್ತಾ ಇರುತ್ತೆ. 90% ಒಂದು ಟಾಪಿಕ್ ಒಬ್ಬ ಟೀಚರ್ ನಿಂದ ಓದ್ತಾರೆ, ಮತ್ತೊಂದು ಟಾಪಿಕ್ ಬೇರೆ ಟೀಚರ್ ನಿಂದ ಓದುತ್ತಾರೆ. ಮತ್ತೆ ಒಂದೇ ವಿಷಯದ 5-6 ಪುಸ್ತಕ ತಗೊಂಡು ಬರ್ತಾರೆ, ಮತ್ತೆ ಯೋಚನೆ ಮಾಡ್ತಾರೆ ಇದೆಲ್ಲವನ್ನು ಕಂಪ್ಲೀಟ್ ಮಾಡ್ತೀನಿ, ಇದರಿಂದ ನಾನು ಟಾಪರ್ ಆಗಬಹುದು ಅಂತ ಅನ್ಕೊಳ್ತಾರೆ. ಆದ್ರೆ ಸಮಸ್ಯೆ ಏನಾಗುತ್ತೆ ಗೊತ್ತಾ, ಅವರು ಒಂದು ಪುಸ್ತಕವನ್ನು ಕಂಪ್ಲೀಟ್ ಮಾಡೋದೇ ಇಲ್ಲ. ನೋಡಿ, ಬೇರೆ ಬೇರೆ ಕಡೆಗೆ ಗುಂಡಿ ತೋಡೋದ್ರಿಂದ ಎಲ್ಲೂ ನೀರು ಸಿಗೋದಿಲ್ಲ. ನೆನಪಿರ್ಲಿ, ಜಾಸ್ತಿ ಸೋರ್ಸ್ ಇರೋದ್ರಿಂದ, ಜಾಸ್ತಿ ಇನ್ಫಾರ್ಮೇಶನ್ ಇರೋದ್ರಿಂದ ಜಾಸ್ತಿ ಅಂಕ ಬರೋದಿಲ್ಲ. ನೀವು ಎಕ್ಸಾಮ್ಸ್ ನಲ್ಲಿ ಒಂದೇ ಪ್ರಶ್ನೆಯ 10 ಉತ್ತರ ಬರೆಯುವ ಅವಶ್ಯಕತೆ ಇಲ್ಲ, ಬದಲಾಗಿ ಒಂದೇ ಉತ್ತರ ಬರೆಯಬೇಕು, ಅದು ಕೂಡ 100% ಸರಿಯಾಗಿ ಇರುವುದು. ಅದಕ್ಕೆ ನೀವು ಒಂದು ಸಿಂಗಲ್ ಸೋರ್ಸ್ ಕಮಿಟ್ ಮಾಡಬೇಕು. ಒಂದೇ ಸ್ಥಾನದಲ್ಲಿ ಕೂತು ಒಂದೇ ಟೀಚರ್ ಅನ್ನ ಫಾಲೋ ಮಾಡಬೇಕಾಗತ್ತೆ. ಇದರಿಂದಲೇ ನಿಮ್ಮ ಅಂಕ ಬರೋದು. ಸ್ಟೆಪ್ ನಂಬರ್ 4, ಸೆಲ್ಫ್ ಚೆಕ್. ಉದಾಹರಣೆಗೆ ಯೋಚನೆ ಮಾಡಿ, ನೀವು ಒಂದು ಊಟದಲ್ಲಿ 2 ರಿಂದ 3 ರೊಟ್ಟಿ ಊಟ ಮಾಡ್ತೀರಾ ಅನ್ಕೊಳ್ಳಿ. ಮತ್ತೆ ನೀವು ಯೋಚನೆ ಮಾಡ್ತೀರಾ ನನ್ನ ತೂಕ ಹೆಚ್ಚಿಸಲು ಏನ್ ಮಾಡ್ಬೇಕು ಅಂತ. ಆಗ ನೀವು ಒಂದೇ ಸಲ 10 ರಿಂದ 20 ರೊಟ್ಟಿ ಊಟ ಮಾಡ್ತೀರಾ. ಇದರಿಂದ ನಿಮ್ಮ ತೂಕ ಜಾಸ್ತಿ ಆಗೋ ಬದಲು ನೀವು ಆಸ್ಪತ್ರೆಗೆ ದಾಖಲಾಗ್ತೀರಾ ಅಲ್ವಾ. ಒಂದ್ ವೇಳೆ ನಿಮ್ಗೆ ನಿಮ್ಮ ತೂಕ ಹೆಚ್ಚಿಸುವುದು ಇದ್ರೆ ಪ್ರತಿದಿನ ಪ್ರತಿಯೊಂದು ಊಟದಲ್ಲಿ ಒಂದೊಂದು ರೊಟ್ಟಿ ಜಾಸ್ತಿ ತಿನ್ಬೇಕಾಗತ್ತೆ, ಅದು ಕೂಡ ಕನ್ಸಿಸ್ಟೆಂಟ್ಲಿ ಪ್ರತಿ ತಿಂಗಳು. ಆಗ ನೀವು ಫಿಸಿಕಲಿ ಫಿಟ್ ಆಗ್ತೀರಾ. ಈಗ ಈ ಮಾತು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಬ್ರೈನ್ ನಿಮ್ಮ ಹೊಟ್ಟೆ ಇದ್ದ ಹಾಗೆ ಇರೋದು. ಇದಕ್ಕೆ ಒಂದೇ ಸಲ ಜಾಸ್ತಿ ಊಟ ಬೇಕಾಗಿಲ್ಲ, ಬದಲಾಗಿ ಸರಿಯಾದ ಪ್ರಮಾಣದಲ್ಲಿ ಕನ್ಸಿಸ್ಟೆಂಟ್ ಊಟ ಬೇಕು. ಅದೇ ತರ ಓದುವಾಗ್ಲೂ ನೀವು ಇದನ್ನೇ ಮಾಡಬೇಕು. ಆದ್ರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಇಡೀ ವರ್ಷ ಏನೂ ಓದೋದೇ ಇಲ್ಲ. ಅವರ ಸ್ಟಡಿ ಒಂದು ದಿನ 10 ಗಂಟೆ ಓದ್ತಾರೆ, 2ನೇ ದಿನ 1 ಗಂಟೆ ಓದ್ತಾರೆ, 3ನೇ ದಿನ 7 ಗಂಟೆ ಓದ್ತಾರೆ, 4ನೇ ದಿನ ಏನೂ ಓದೋದಿಲ್ಲ, ಮತ್ತೆ 5ನೇ ದಿನ 2 ಗಂಟೆ ಓದ್ತಾರೆ. ಹಾಗೂ ಎಕ್ಸಾಮ್ಸ್ ಗಿಂತ ಕೆಲವು ದಿನ ಮುಂಚೆ ಸಿಲೆಬಸ್ ಕಂಪ್ಲೀಟ್ ಮಾಡುವ ರೇಸ್ ನಲ್ಲಿ ಓಡ್ತಾರೆ. ಇದು ಕೂಡ ಒಂದೇ ಸಲ 10 ರಿಂದ 12 ರೊಟ್ಟಿ ತಿನ್ನುವ ಹಾಗೆ ಇದೆ. ಇದರಿಂದ ನಿಮ್ಮ ಅಂಕ ಜಾಸ್ತಿ ಆಗುವ ಬದಲು ಇನ್ನೂ ಕಡಿಮೆ ಆಗುತ್ತೆ. ಅದಕ್ಕೆ ತಮ್ಮನ್ನ ತಮಗೆ ಚೆಕ್ ಮಾಡಿಕೊಳ್ಬೇಕು, ನೀವು ಪ್ರತಿದಿನ ಎಷ್ಟು ಓದ್ತಾ ಇದ್ದೀರಾ ಅನ್ನೋದು. ಉದಾಹರಣೆಗೆ ನೀವು ಪ್ರತಿದಿನ 2 ಗಂಟೆ ಓದ್ತಾ ಇದ್ರೆ ಡೈಲಿ 3 ಗಂಟೆ ಓದುವ ಟಾರ್ಗೆಟ್ ರೆಡಿ ಮಾಡಿಕೊಳ್ಳಿ. ನಂತರ 4 ಗಂಟೆ ಮತ್ತೆ ನಂತರ 5 ಗಂಟೆ ಒಂದು ಸಣ್ಣ ಟಾರ್ಗೆಟ್ ನಿರ್ಮಾಣ ಮಾಡಿದ್ರು ನಿಮ್ಮ ಸ್ಟಡಿ ಪ್ಲಾನ್ ಈ ತರ ಇರಬೇಕು. ಮೊದಲ ದಿನ 4 ಗಂಟೆ ಓದ್ಬೇಕು, 2ನೇ ದಿನವೂ 4 ಗಂಟೆ ಓದ್ಬೇಕು, ನಂತರ 3ನೇ ದಿನ ಮತ್ತೆ 4 ಗಂಟೆ ಓದ್ಬೇಕು. ಆದ್ರೆ 4ನೇ ದಿನ
4 ಗಂಟೆ 30 ನಿಮಿಷ ಓದ್ಬೇಕು, 5ನೇ ದಿನ ಮತ್ತೆ 4 ಗಂಟೆ 30 ನಿಮಿಷ ಓದ್ಬೇಕು. ಈ ತರ ನೀವು ಪ್ರತಿದಿನ ಕನ್ಸಿಸ್ಟೆಂಟ್ಲಿ ಓದುವ ಪ್ರಯತ್ನ ಮಾಡಿ. ಯಾವಾಗ ಕನ್ಸಿಸ್ಟೆಂಟ್ ಆಗಿ ಓದ್ತೀರಾ ಆಗ ಟೈಮ್ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಟಾಪರ್ಸ್ ಜಾಸ್ತಿ ಓದೋದಿಲ್ಲ, ಬದಲಾಗಿ ಕನ್ಸಿಸ್ಟೆಂಟ್ಲಿ ಓದ್ತಾರೆ. ಒಂದ್ ವೇಳೆ ನೀವು ಈ ತರ ಓದಿದ್ರೆ ನಿಮ್ಮ ಮೈಂಡ್ ಕೂಡ ಸರಿಯಾಗಿ ವಿಷಯಗಳನ್ನ ಕಲಿಯುತ್ತೆ, ಮೆಮೊರಿ ಕೂಡ ಸ್ಪೀಡ್ ಆಗುತ್ತೆ, ಮತ್ತೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ನೀವು ಯಾವಾಗ ಟಾಪರ್ ಆದ್ರಿ ಅನ್ನೋದು ಹಾಗೂ ಯಾವಾಗ 0 ನಿಂದ ಹೀರೋ ಆದ್ರಿ ಅನ್ನೋದು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.